ನಮಸ್ಕಾರ, ವೆಲ್ಕಮ್ ಟು ಸೈನ್ಸ್ ಅಂತ ಶಂಭು ಸರ್ ನನ್ನ ಕ್ಲಾಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ, ಹಿಂದಿನ ಕ್ಲಾಸಲ್ಲಿ ನಾವು SSLC ಬಗ್ಗೆ ಹೇಳಿದ್ವಿ. SSLCಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದೊಂದು ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಚಾಪ್ಟರ್ಗಳ ಬಗ್ಗೆ ನಾನು ಆಲ್ರೆಡಿ ಆ ಚಾಪ್ಟರ್ ಬಗ್ಗೆ ಹೇಳಿದ್ದೆ. ಫಸ್ಟ್ ಲೆಸನ್ ಯಾವುದಂದ್ರೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. ಅದರೊಳಗಡೆ ಮುಖ್ಯವಾಗಿ ಬರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ನಿಮಗೆ ಬರೆಸಿದ್ದೆ, ನೋಡ್ಕೊರಿ ಅಂತ ಹೇಳಿದ್ದೆ ನಾನು. ಈಗೇನು ಮಾಡಪ್ಪ ಅಂತಂದ್ರೆ ಥರ್ಡ್ ಲೆಸನ್ ಯಾವುದಪ್ಪ ಅಂತಂದ್ರೆ ಅಂದರೆ ಲೈಫ್ ಪ್ರೊಸೆಸ್ ಅಂತ ಬರುತ್ತೆ ಫಸ್ಟ್ ಸಮ್ನಲ್ಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಬಯಾಲಜಿ ಒಳಗಡೆನ ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದರೊಳಗಡೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಅದಕ್ಕಿಂತ ಬಿಫೋರ್ ಏನಪ್ಪ ಅಂತಂದ್ರೆ ಬಯಾಲಜಿ ಒಳಗಡೆ ಇನ್ನೊಂದು ಚಾಪ್ಟರ್ ಬರ್ತೈತಿ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತೇಳಿ. ಆಮೇಲೆ ಲೈಫ್ ಪ್ರೊಸೆಸ್ ಫಸ್ಟ್ ಸಮ್ ಒಳಗಡೆ ಬರ್ತಕ್ಕಂಥ ಈ ಲೈಫ್ ಪ್ರೊಸೆಸ್ ಚಾಪ್ಟರ್ ಒಳಗಡೆ ಡಯಾಗ್ರಾಮ್ ಬ್ರೇನ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಬ್ರೇನ್ ಅಲ್ಲ, ಹಾರ್ಟ್. ಬ್ರೇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಬರ್ತೈತಿ. ಇದರೊಳಗಡೆ ಬ್ರೇನು ಮತ್ತು ಹಾರ್ಟ್ ಇನ್ನೊಂದಿಷ್ಟು ಡಯಾಗ್ರಾಮ್ಸ್ ಅದಾವು, ಅವನು ಹೇಳ್ತಾನಂತ. ಫಸ್ಟ್ ಈ ಕ್ವಶನ್ಸ್ಗಳು ಇದರೊಳಗಡೆ ಪ್ರಮುಖವಾಗಿ ಕೇಳ್ತಕ್ಕಂಥ ಕ್ವಶನ್ಗಳ್ಯಾವು ಅಂದರೆ ಲೈಫ್ ಪ್ರೊಸೆಸ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ್ಯಾವು, ಯಾವ ಕ್ವಶನ್ಸನ್ನು ನಾವು ಇಷ್ಟ ಓದಿದ್ರೆ ಸಾಕ್ರಿ ಸರ್ ಈ ಚಾಪ್ಟರ್ನಲ್ಲಿ ಅನ್ನೋದು ಯಾರು ಹುಡುಗರು ವಿಚಾರ ಮಾಡ್ತಿರ್ತಾರೆ ಗೊತ್ತಾಗಿರಂಗ. ಬಟ್ ಆ ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಫಸ್ಟಿಗೆ ಇದರ ಬರೋದು ಯಾವುದಪ್ಪ ಅಂತಂದ್ರೆ ಡಿಫ್ರೆನ್ಸಸ್ ಬರ್ತವೆ. ಒಂದನೇಗೆ ಬರೋದಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ದ ಫಾಲೋವಿಂಗ್ಸ್. ಈ ಚಾಪ್ಟರ್ ಒಳಗಡೆ ಒಂದು 100% 2 ಮಾರ್ಕ್ಸಿಗೆ ಬರೆದಿಟ್ಕೋರ್ಬೇಕಾದ್ರೆ ಪ್ರತಿ ವರ್ಷ ಕ್ವಶನ್ ಪೇಪರ್ ತೆಗಿ ನೀವು 2 ಮಾರ್ಕ್ಸಿಗೆ ಅಥವಾ ಒಮ್ಮೊಮ್ಮೆ ಡಬಲ್ 2 ಮಾರ್ಕ್ಸಿಗೆ ಅಂದರೆ 2 ಮಾರ್ಕ್ಸಿಗೆ 2 ಕೇಳಿರ್ತಾರೆ, 4 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಬರ್ತಾವೆ. ಅವು ಯಾವಪ್ಪ ಅಂದರೆ ಈ ಚಾಪ್ಟರ್ನಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಡಿಫ್ರೆನ್ಸಸ್ ಬಿಟ್ವೀನ್ಗಳು ಯಾವಪ್ಪ ಅಂತಂದ್ರೆ ಒಂದನೇಗೆ ಬರೋದು ಯಾವುದಂದ್ರೆ ಅಟೋಟ್ರೋಪ್ಸ್ ಆ್ಯಂಡ್ ಹೆಟೆರೋಟ್ರೋಪ್ಸ್. ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಆ್ಯಂಡ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಒಂದೇ ಬರೋದು. ನೆಕ್ಸ್ಟ್ ಒನ್ ಇದರೊಳಗೆ ಮತ್ತೆ ಬರೋ ಯಾವ ಇಂಪಾರ್ಟೆಂಟ್ಪಾ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಯಾವುದಂದ್ರೆ ಮತ್ತೆ ಇದರೊಳಗಡೆ ಝೈಲಮ್ ಆ್ಯಂಡ್ ಫ್ಲೋಯಮ್ ಅಂತ ಕರೀತಾರೆ. ನೋಡಿರಿ, ಈ ಚಾಪ್ಟರ್ ಒಳಗಡೆ ಬರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವ್ಯತ್ಯಾಸಗಳಿವು. ಒಂದೇದು ಅಟೋಟ್ರೋಪಿಕ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್, ಝೈಲಮ್, ಫ್ಲೋಯಮ್. ನೆಕ್ಸ್ಟ್ ಬರ್ತಾವೆ ಮತ್ತೆ ಯಾವುದಪ್ಪ ಅಂತಂದ್ರೆ ಆರೋಬಿಕ್ ಆ್ಯಂಡ್ ನೋಡಿ, ಇದಂತೂ ಭಾಳ ಸಲ ಕೇಳಿದಾರೆ, ನೆನ್ಪಿಟ್ಕೊಳ್ಳಿ. ಅರೋಬಿಕ್ ಆ್ಯಂಡ್ ಆ್ಯನಾರೋಬಿಕ್ ರೆಸ್ಪಿರೇಷನ್ ಅಂತ ಬರ್ತೈತಿ. ಇವು 2 ಮಾರ್ಕ್ಸಿನ ಕ್ವಶನ್ಸ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇನಲೇಷನ್ ಎಕ್ಸಲೇಷನ್ ಅಂತ ಕೇಳ್ತಾರೆ. ಇದಷ್ಟು ಪ್ರೊಬೇಬಲಿ ನಾವು ಅನ್ಕೊಂಡು ನಾವು ನೋಡಿಲ್ಲ, ಬಟ್ ಇದರೊಳಗಡೆ ಇದ್ದಿದ್ರಾಗ ಇದು ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಝೈಲಮ್, ಫ್ಲೋಯಮ್, ಅಟೋಟ್ರೋಪ್ಸ್ ಆ್ಯಂಡ್ ಹೆಟೆರೋಟ್ರೋಪ್ಸ್, ಅರೋಬಿಕ್ ಆ್ಯಂಡ್ ಅನಾರೋಬಿಕ್, ಇವೆಲ್ಲ 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಇದರೊಳಗಡೆ ಇನ್ನೊಂದು ಬರ್ತೈತಿ ಯಾವುದಪ್ಪ ಅಂದ್ರೆ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ಇದನ್ನು ಮಾರ್ಕ್ ಮಾಡ್ಕೊಂಡು ನೀವು ಆರ್ಟೀಸ್ ಆ್ಯಂಡ್ ವೇನ್ಸ್ ಅಂತೇಳಿ. ಈ ಕ್ವಶನ್ ಮಾತ್ರ 3 ಮಾರ್ಕ್ಸಿಗೆ ಭಾಳ ಸತಿ ಕೇಳಿದಾರೆ. ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅನ್ನೋದನ್ನು ನೀವು ಮಾತ್ರ ಇಷ್ಟು ಡಿಫರೆನ್ಸ್ ಬಿಟ್ವೀನನ್ನು ಈ ಚಾಪ್ಟರ್ಗಳು ನೋಡ್ಕೊಂಡಿದ್ದ ಕರೆ ಆದರೆ 2 ರಿಂದ 3 ಮಾರ್ಕ್ಸನ್ನು ಈಸಿಯಾಗಿ ಈ ಚಾಪ್ಟರ್ಗೆ ಪಡಿತೀವಿ. ಪಕ್ಕಾ ರಿಪೀಟೆಡ್ ಕ್ವಶನ್ಸ್ ಇವು, ಇವನ್ನ ಬರೆದಿಟ್ಕೊಳ್ಳಿ. ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಇವನ್ನಿಷ್ಟು ನೋಡ್ಕೊಂಡ್ಬಿಟ್ರೆ ನೀವು ಡಿಫ್ರೆನ್ಸ್ ಬಿಟ್ವೀನ್ ಈ ಚಾಪ್ಟರ್ ಒಳಗೆ ಬಯಾಲಜಿ ಒಳಗೆ ಪಕ್ಕ ಈ ಪಾರ್ಟ್ನ ಕೇಳ್ತಾರೆ. ಲೈಫ್ ಪ್ರೊಸೆಸ್ನಲ್ಲಿರೋ 2 ರಿಂದ 3 ಮಾರ್ಕ್ಸ್ ಈ ಕ್ವಶನ್ ಒಳಗಡೆ ಬರ್ತೈತಿ. 100% ನೋಡ್ಕೊಂಡ್ರಿ. ಇಲ್ಲ ನಿಮಗೆ ಅಷ್ಟು ಇದಿಲ್ಲ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟರೆ 4 ಅವನ್ನ ತೆಗೆದು ನೋಡ್ರಿ, ಈ ಕ್ವಶನ್ಸ್ಗಳು ಇದ್ದೇ ಇರ್ತವೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇದ್ರಾಗ ಬರ್ತಕ್ಕಂಥ ಕ್ವಶನ್ಸ್ ಮತ್ತೆ ಯಾವ ಅಂದ್ರೆ ನೆಕ್ಸ್ಟ್ ಬರೋದು 2ನೇದು ಸೆಕೆಂಡ್ ಕ್ವಶನ್ ಅಂದ್ರೆ ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್. ಯಾವ ಕ್ವಶನನ್ನು ಬಿಟ್ಟರು ಇದನ್ನು ಬಿಡಕ್ಕೆ ಹೋಗಬೇಡಿ, ಇದನ್ನು ಮಾತ್ರ ನೀವು ಓದಲೇಬೇಕು. ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಅಂದ್ರೆ ಫೋಟೋಸಿಂಥಸಿಸ್ನ ಹಂತಗಳು ಯಾವುವು ಅಂತ ಕೇಳ್ತಾರೆ. ದ್ವಿಸಂಶ್ಲೇಷಣಾ ಕ್ರಿಯೆದು ಇವನು ಮಾತ್ರ 2 ಮಾರ್ಕ್ಸಿಗೆ ಸಿಕ್ಕಾಪಟ್ಟೆ ಭಾಳ ಸಲ ಕೇಳಿದಾರೆ. ಇದನ್ನೊಂದು ನೋಡ್ಕೋಬೇಕು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ
ಬ್ರೇಕ್ ಡೌನ್ ಆಫ್ ಗ್ಲುಕೋಸ್ ಅಂದ್ರೆ ಗ್ಲುಕೋಸ್ನ ವಿಭಜನೆ ಅಂತ ಹೇಳ್ತಾರೆ. ಬ್ರೇಕ್ ಡೌನ್ ಆಫ್ ಗ್ಲುಕೋಸ್ ಅನ್ನೋದು ಇದು ಮಾತ್ರ ಇದನ್ನು ಭಾಳ ಸತಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಇವೆಲ್ಲ ನೋಡ್ರಿ ಲೈಫ್ ಪ್ರೊಸೆಸ್ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಭಾಳ ಸಲ ಕೇಳಿದ್ದಾರೆ. ಇವೇ ನೋಡ್ರಿ ಬ್ರೇಕ್ ಡೌನ್ ಆಫ್ ಗ್ಲುಕೋಸ್. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್. ಸ್ಟೊಮಟಾ ಇದ್ರದ್ದು ಡಯಾಗ್ರಾಮ್ ಐತಿ, ಬಟ್ ಸ್ಟೊಮಟಾ ಫಂಕ್ಷನ್ಸ್ಗಳನ್ನು ಕೇಳಿದ್ರು 1 ಮಾರ್ಕ್ಸಿಗೆ. ಒಮ್ಮೊಮ್ಮೆ ಸ್ಟೊಮಟಾ ಫಂಕ್ಷನ್ಸನ್ನು 1 ಮಾರ್ಕ್ಸ್ನಲ್ಲಿ ಕೇಳಿದಾರೆ. ಸ್ಟೊಮಟಾ ಫಂಕ್ಷನ್ಸನ್ನು ನೋಡ್ಕೋಬೇಕು. ನೆಕ್ಸ್ಟ್ ಯಾವುದಂದ್ರೆ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅಂತೇಳಿ ಒಂದು ಈ ಟಾಪಿಕ್ ಇದ್ರ ಮೇಲೆ ಒಂದು ಕ್ವಶನ್ಸ್ ಬರ್ತೈತಿ. ಬಾಕ್ಸ್ ಒಳಗಡೆ ನೋಡ್ರಿ ಲೈಫ್ ಪ್ರೊಸೆಸ್ ಚಾಪ್ಟರ್ನ ತೆಗಿರಿ. ಆ ಬಾಕ್ಸ್ ಒಳಗಡೆ ಒಂದು ಕ್ವಶನ್ ಐತಿ, ಹೌ ಡು ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ದೇರ್ ಗೆಟ್ ರಿಡ್ ಅಂತ ಹೇಳಿ ಎಕ್ಸಾಮ್ ಕ್ವಶನ್ಸ್ ಐತಿ ನೋಡ್ರಿ. ಆ ಬಾಕ್ಸಲ್ಲಿ ಇರ್ತಕ್ಕಂಥ ಅದನ್ನು ನೋಡ್ಕೋರಿ. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಈ ಟಾಪಿಕನ್ನು 100% ಇದ್ರ ಮೇಲೆ ಕ್ವಶನ್ಸ್ ಬರ್ತೈತಿ. ನೋಡಿ ಏನು ಮಾಡ್ತಾನೆ, ಡಿಫ್ರೆನ್ಸಸ್ ಬಿಟ್ವೀನ್ಸ್, ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್, ಬ್ರೇಕ್ ಡೌನ್ ಆಫ್ ಗ್ಲುಕೋಸ್, ಸ್ಟೊಮಟಾ ಫಂಕ್ಷನ್ಸ್, ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಇವನ್ನ ಮಾತ್ರ ಭಾಳ ಸಲ ಕೇಳಿದಾರೆ ಈ ಚಾಪ್ಟರ್ನಲ್ಲಿ. ಡಿಫ್ರೆನ್ಸಸ್ ಬಿಟ್ವೀನ್ ಒಳಗಡೆ ಹೇಳಿದೆ ನಾನು ನಿಮ್ಗೆ. ಅದರೊಳಗಡೆ ಆರ್ಟ್ರೀಸ್ ಆ್ಯಂಡ್ ವೀನ್ಸ್, ಅಟೋಟ್ರೋಪ್ಸ್ ಆ್ಯಂಡ್ ಹೆಟರೋಟ್ರೋಪ್ಸ್, ಝೈಲಮ್ ಆ್ಯಂಡ್ ಫ್ಲೋಯಮ್ ಇದು ಮಾತ್ರ ಭಾಳ ಇಂಪಾರ್ಟೆಂಟ್. ಇವಿಷ್ಟು ಕ್ವಶನನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಇದ್ರಾಗ ಡಯಾಗ್ರಾಮ್ಸ್ ಬರ್ತಾವೆ. ಅವು ಯಾವಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವ ಅಂತಂದ್ರೆ ನೋಡ್ರಿ, ಇದರ ಮೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಹಾರ್ಟ್. ಇದನ್ನಂತೂ 3 ಮಾರ್ಕ್ಸಿಗೆ ಸಿಕ್ಕಾಪಟ್ಟೆ ಸಲ ಕೇಳಿದ್ದಾರೆ. 3 ಮಾರ್ಕ್ಸಿಗೆ ಹಾರ್ಟ್ ಡಯಾಗ್ರಾಮನ್ನು ಭಾಳ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇದರೊಳಗಡೆ ಬರೋದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಬರ್ತೈತಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ನೋಡ್ರಿ, ಈ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದ್ರೆ ಕಿಡ್ನಿ ಆಮೇಲೆ ಏನಸ್ ಅಂತದಲ್ಲ ಆ ಡಯಾಗ್ರಾಮ್ಗೆ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನೂ ಒಂದು ಡಯಾಗ್ರಾಮ್ ಬರ್ತೈತಿ, ಅದು ಯಾವುದಪ್ಪ ಅಂತಂದ್ರೆ ನೋಡ್ರಿ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಇದು ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ನೋಡಿ ಹೇಳ್ತಾರೆ ನಿಮಗೆ ಎಲಿಮೆಂಟ್ರಿ ಕ್ಯಾನಲ್ ಅಂತ ಕರೀತಾರ. ಇದನ್ನೂ ಒಂದು ನೆನ್ಪಿಟ್ಕೋಬೇಕು ನೀವು. ನೋಡ್ರಿ ಎಲಿಮೆಂಟ್ರಿ ಕ್ಯಾನಲ್ ಅಂದ್ರೆ ಒಂದು ಅಥವಾ ಏನಪ್ಪಾ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರು ಅದ ಡಯಾಗ್ರಾಮ್ ಅನ್ನು ಬಿಡಿಸ್ಬೇಕು ನಿಮಗೆ. ನೋಡ್ರಿ ನಾನು ಹೇಳ್ತೀನಿ, ಹಾರ್ಟ್, ಎಕ್ಸ್ಕ್ರೀಟರಿ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು. ನೆಕ್ಸ್ಟ್ ಮತ್ತೆ ಡಯಾಗ್ರಾಮ್ ಬರ್ತೈತಿ ಸ್ಟೊಮಟಾ, ಓಪನ್ ಸ್ಟೊಮಟಾ ಮತ್ತು ಕ್ಲೋಸ್ಡ್ ಸ್ಟೊಮಟಾ ಅಂತ ಕೇಳ್ತಾರ. ಈ ಸ್ಟೊಮಟಾ ಡಯಾಗ್ರಾಮನ್ನು ನೋಡ್ಕೋಬೇಕು. ಈ ಚಾಪ್ಟ್ರಲ್ಲಿ ನೀವು ಇಷ್ಟು ಓದಿದ್ದ ಖರೆ ಆದರೆ ಆಲ್ಮೋಸ್ಟ್ ಅಲ್ಲಿ ಇನ್ನೂ ನೀವು ಚೆನ್ನಾಗಿರ್ತಕ್ಕಂಥ ಮಾರ್ಕ್ಸನ್ನು ತೆಗಿಬೋದು. ಅದೇ ರೀತಿ ಇದು ಲೈಫ್ ಪ್ರೊಸೆಸ್ ಬಗ್ಗೆ ಆಯಿತು. ಆಲ್ರೆಡಿ ಹಿಂದೆ ನಾವು ಹೇಳಿದ್ದೀವಿ 2 ಚಾಪ್ಟರ್ಗಳನ್ನು, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನನ್ನು ಹೇಳಿದ್ದೀನಿ. ನೆಕ್ಸ್ಟ್ ಒನ್ ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟನ್ನು ಹೇಳಿದ್ದೀನಿ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಥರ್ಡ್ ಒನ್ ಯಾವುದೀಗ ಲೈಫ್ ಪ್ರೊಸೆಸ್ಸನ್ನು ಹೇಳಿದ್ದೀನಿ. ಇವೆಲ್ಲ ಭಾಳ ರಿಪೀಟ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ ಇಷ್ಟು ಕ್ವಶನ್ಸನ್ನು ಸರಿಯಾಗಿ ಓದ್ಕೋರಿ ವಿದ್ಯಾರ್ಥಿಗಳೇ. ಜನವರಿ 5ನೇ ತಾರೀಕಿಂದ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾವೆ. ಬೋರ್ಡಿಂದ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ 4 ಬಿಟ್ಟರಲ್ಲ ಅವ್ನು ತೆಗೆದು ನೋಡ್ರಿ. ಅದರೊಳಗಡೆ ಬೇಕಾದ್ರೆ ನಾನು ಈ ಕ್ವಶನ್ಸ್ಗಳನ್ನು ಏನು ಬರ್ಸಿದಿರಲ್ಲ ಇವು 100% ರಿಪೀಟ್ ಆಗಿರ್ತವೆ. ನೋಡ್ಕೊರಿ ಒಂದ್ಸಲ, ನೋಡಿ ಏನು ಮಾಡಿ ಈ ಕ್ವಶನ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊರಿ, ನೋಟ್ಸಲ್ಲಿ ಬರ್ಕೋರಿ. ಇದಕ್ಕೆ ಆನ್ಸರ್ ನಾನು ಸದ್ಯದಲ್ಲೇ ಮತ್ತೆ ಮುಂದೆ ಬಿಡ್ತೇನೆ. ಫಸ್ಟಿಗೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಒಂದೊಂದು ಚಾಪ್ಟರ್ದು ಕ್ವಶನ್ಸ್ಗಳನ್ನು ಬರೆಸ್ತಾ ಇದ್ದೀನಿ. ಆಮೇಲೆ ಅವನ್ನ ಒಂದೊಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ಅವನ್ನ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಮ್ಮೆ ಒಟ್ಟಾರೆಯಾಗಿ ಬಯಾಲಜಿ ಕ್ವಶನ್ಸ್ ಯಾವ ಇಂಪಾರ್ಟೆಂಟ್, ಒಟ್ಟಾರೆಯಾಗಿ ಫಿಸಿಕ್ಸ್ ಯಾವ ಇಂಪಾರ್ಟೆಂಟ್, ಆಮೇಲೆ ಒಟ್ಟಾರೆಯಾಗಿ ಕೆಮಿಸ್ಟ್ರಿ ಯಾವ ಇಂಪಾರ್ಟೆಂಟ್ ಅಂತ ಪೂರ ಒಂದು ಲಾಂಗ್ ವಿಡಿಯೋ ಒಳಗಡೆ ನಿಮ್ಗೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಆಮೇಲೆ ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸ್ ಬರ್ತವೆ, ನ್ಯೂಮ್ಯಾರಿಕಲ್ಸ್ ಬರ್ತವೆ, ಬೆಳಕು ಚಾಪ್ಟರ್ ಮೇಲೆ, ಲೈಟ್ ಚಾಪ್ಟರ್ ಮೇಲೆ. ಅದೇ ರೀತಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು, ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ ಎಲ್ಲ ಲೆಕ್ಕ ಬರ್ತವೆ, ನ್ಯೂಮ್ಯಾರಿಕಲ್ಸ್ ಪ್ರಾಬ್ಲಮ್ಸ್ ಬರ್ತವೆ. ಅವನು ಕೂಡ ಒಂದು ಕ್ಲಾಸ್ ಮಾಡಿ ಆ ಪ್ರಾಬ್ಲಮ್ಗಳ ಬಗ್ಗೆ ಒಂದು ಕ್ಲಾಸನ್ನು ಮಾಡ್ತಾನಂತ. ಅವಾಗ ನಿಮ್ಗೆ ಮತ್ತೆ ಮುಂದೆ ಹಂತವಾಗಿ ಎಕ್ಸಾಮ್ ಬರೋಳಗೆ ನಿಮ್ಮ ಮಾರ್ಚ್ 18 ಒಳಗನೆ ಇವನ್ನೆಲ್ಲ ನಿಮ್ಗೆ ಕವರ್ ಮಾಡಿಕೊಡ್ತೀನಿ. ನಮ್ಮ ಕ್ಲಾಸನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಆದರೆ ಇನ್ನೂ ಈಸಿಯಾಗಿ ನಮ್ಮ ಕ್ಲಾಸ್ ನಿಮ್ಗೆ ತಿಳಿತಾವೆ. ಅದೇ ರೀತಿ ಎಲ್ಲರೂ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಕಮೆಂಟ್ ಮಾಡೋ ಮುಖಾಂತರ. ಮತ್ತೇನಾದ್ರು ಮಿಸ್ಟೇಕ್ಸ್ ಇದ್ರೆ ಅಥವಾ ನೀವೇನಾರು ಗೈಡ್ ಮಾಡೋದು ನಿಮಗೂ ಗೊತ್ತಾಗ್ತಿರ್ತವೆ. ಮಿಸ್ಟೇಕ್ ನೋಡಿರಿ, ಮನುಷ್ಯ ತಪ್ಪು ಮಾಡೋದು ಯಾರು ಮಾಡಲ್ಲ, ಬಟ್ ನಾವೇನೋ ಮಿಸ್ಟೇಕ್ ಆಗಿರ್ತವೆ ಅಂತ ನಿಮಗೇನು ಇದು ಅನಿಸಿದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ನಾವು ಇನ್ನೂ ಚೆನ್ನಾಗಿ ಹೇಳ್ತಾ ನಿಮಗೆ ಇನ್ನೂ ನೋಟ್ಸನ್ನು ಕೊಡ್ತೀನಿ. ಅದೇ ರೀತಿ ಕ್ವಶನ್ಸ್ಗಳು ಯಾವ ಅನ್ನೋದನ್ನು ಮಾಡೋದು ಕ್ವಶನ್ ಪೇಪರ್ ತೊಗೊಂಬಂದು ಅಂತ ಬಿಡಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.